ನಮಸ್ತೆ ಎಲ್ರಿಗೂ. ನಾನು ಇವತ್ತೊಂದು ಸಿಂಪಲ್ ಆ್ಯಂಡ್ ಈಸಿ ಪಲ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಎಸ್ಪೆಷಲಿ ಮಕ್ಕಳಿಗೆ ಅಂತಲೇ ಹೇಳ್ಬೋದು. ಕ್ಯಾರೆಟು ಮತ್ತು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಮಾಡೋವಂಥ ಪಲ್ಯ. ಜಸ್ಟ್ ಒಗ್ಗರಣೆ ಹಾಕೋದು, ಇದರಲ್ಲಿ ಮಸಾಲ ಏನೂ ಇರೋಲ್ಲ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಒಂದು ಸಣ್ಣ ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಇದು ಜಟ್ಪಟ್ ಅಂತ ಮ್ಯಾಕ್ಸಿಮಮ್ ಅಂದರೆ ಒಂದು 5-10 ನಿಮಿಷದೊಳಗೆ ಆಗೋಗ್ಬಿಡುತ್ತೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ. ಇದಕ್ಕೆಲ್ಲ ಒಗ್ಗರಣೆ ಸಾಮಾನು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೋಬೇಕು. ನಾವು ಕ್ಯಾರೆಟ್ ಒಂದು 2-3 ತುರಿದಿಟ್ಕೊಂಡು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡ್ರೆ ಸಾಕು. ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಇದೆಲ್ಲ ಚೆನ್ನಾಗಿ ಚಟ ಅಂದಮೇಲೆ ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ. ಇದು ಮಕ್ಳಿಗೆ ಮಾಡ್ತಿರೋದ್ರಿಂದ ನಾನು ಒಂದೇ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇಲ್ಲ ಅಂದರೆ ನೀವು ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಮಾಡ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿ ಹಾಕಿಬಿಟ್ಟು ಇದನ್ನು ಬಾಡೋದಕ್ಕೆ ಬಿಡಬೇಕು. ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಬಾಡಿದೆ ಅನ್ನೋ ಟೈಮಲ್ಲಿ ಫಸ್ಟು ಮೆಂತ್ಯ ಸೊಪ್ಪನ್ನು ಹಾಕಿ 1 ನಿಮಿಷ ನೀವು ಬಾಡಿಸಿದ್ರೆ ಸಾಕು. ಮೆಂತ್ಯ ಸೊಪ್ಪಂತೂ ಎಷ್ಟು ಬೇಗ ಬಾಡೋಗುತ್ತೆ ಅಂತ ಗೊತ್ತು. ತುರಿದಿರೋ ಕ್ಯಾರೆಟು ಅಷ್ಟೇ ಬೇಗನೆ. ಇಲ್ಲಿ ನಾನು ಈರುಳ್ಳಿ, ಟೊಮೊಟೊ ಎಲ್ಲ ಸ್ವಲ್ಪ ಕಂದದ ಮೇಲೆ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಫಸ್ಟು ಈ ಮೆಂತ್ಯ ಸೊಪ್ಪನ್ನು 1 ನಿಮಿಷ ಕಂದಿಸಿದ್ರೆ ಸಾಕು. ಇದು ಬೇಗನೆ ಕಂದೋಗುತ್ತೆ. ಸೊಪ್ಪುಗಳೆಲ್ಲ ಬೇಗನೆ ಕಂದತ್ತಲ್ವ. ಇದು ನೀಟಾಗಿ ನೋಡಿ 1 ನಿಮಿಷದೊಳಗೆ ಎಷ್ಟು ನೀಟಾಗಿ ಕಂದೋಗಿ. ಈಗ ಇದು ಮೆಂತ್ಯ ಸೊಪ್ಪೆಲ್ಲ ಕಂದದ್ಮೇಲೆ ಈಗ ನಾವು ತುರಿದಿರೋ ಕ್ಯಾರೆಟ್ನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಕ್ಯಾರೆಟ್ ಆದರೂ ಹಾಕ್ಕೋಬೋದು, ಇದು ಬೀಟ್ರೋಟ್ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಕ್ಯಾರೆಟಲ್ಲಿ ಮಾತ್ರ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಕ್ಕಳು ನೀಟಾಗಿ ಇಷ್ಟಪಟ್ಟು ತಿಂತಾರೆ. ಇದನ್ನು ಅಷ್ಟೇ ಹಾಕಿಬಿಟ್ಟು 1 ನಿಮಿಷ ಬಿಟ್ಟರೆ ಸಾಕು. ಇದಕ್ಕೆ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ 1 ನಿಮಿಷ ಸಾಕು. ಈವನ್ ನೀವು ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ರೂ ಹಾಗೆ ಬೆಂದಿರುತ್ತೆ. ಒಂದು 5-10 ನಿಮಿಷ ಬಿಟ್ಬಿಟ್ರೆ ಗ್ಯಾಸ್ ಆಫ್ ಮಾಡಿಬಿಟ್ರೂ ಬೆಂದಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಕ್ಯಾರೆಟ್ ಸ್ವಲ್ಪ ಕಂದಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ. ಮಕ್ಳುಗಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟ್ ಸ್ವೀಟ್ನೆಸ್ಸು ಮತ್ತು ಮೆಂತ್ಯ ಸೊಪ್ಪು ಅದು ಇದು ತಿನ್ನಲ್ಲ ಅಂದರೆ ಈ ಕ್ಯಾರೆಟ್ ಜೊತೆಗೆ ಅದು ಮೆಂತ್ಯ ಸೊಪ್ಪಿನ ಕಹಿ ಆಗಲಿ ಏನೂ ಗೊತ್ತಾಗೋದಿಲ್ಲ, ಸ್ವೀಟ್ನೆಸ್ಸೇ ಇರುತ್ತೆ. ಹಾಗಾಗಿ ಎಸ್ಪೆಷಲಿ ಇದು ಮಕ್ಕಳಿಗೆ ಅಂತಲೇ ಮಾಡ್ತಿರೋ ಪಲ್ಯ. ತುಂಬ ಚೆನ್ನಾಗೂ ಇರುತ್ತೆ, ತುಂಬ ಬೇಗನೂ ಆಗುತ್ತೆ. ತುಂಬ ಇನ್ಸ್ಟೆಂಟ್ ಪಲ್ಯ ಎಲ್ಲ ರೆಡಿ ಆಗಿದೆ. ನಾನು ಮುಚ್ಚಿಬಿಟ್ಟು ಇಟ್ಟಿದ್ದೀನಿ. ಇದಕ್ಕೆ ಕಾಂಬಿನೇಷನ್ನಾಗಿ ನಾನು ಜೋಳದ ರೊಟ್ಟಿನ ಮಾಡಿದ್ದೆ. ಇದು ನನ್ನ ಮಗನಿಗೆ ಎಸ್ಪೆಷಲಿ, ನಿಮಗೆ ಗೊತ್ತು ಬ್ಯಾಂಗ್ಳೂರಲ್ಲಿ ಟೈಮಿಂಗ್ಸು ಬೆಳಗ್ಗೆ ಬೇಗ ಎಲ್ಲ ರೆಡಿ ಮಾಡಬೇಕು. ಹಾಗಾಗಿ ಪಲ್ಯ ಎಲ್ಲ ಜಾಸ್ತಿ ಆಗ್ತಾ ಇರೋದೆ. ಇಲ್ಲಿ ನಮ್ಮ ಅತ್ತೆ ರೊಟ್ಟಿನ ಬಡಿತಾ ಇದ್ದಾರೆ. ಅವನಿಗೆ ಜೋಳದ ರೊಟ್ಟಿ ಪಲ್ಯ ಇದ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಈ ಕಡೆ ಜೋಳದ ರೊಟ್ಟಿ ಆಗಿದೆ, ಬೇಯಿಸ್ತಾ ಇದ್ದಾರೆ ಅವರು. ಈ ಕಡೆ ಪಲ್ಯಕ್ಕೆ ನಾನು ಪಲ್ಯನ ಸ್ವಲ್ಪ ಆರಲಿ ಅಂತ ಹೇಳಿಬಿಟ್ಟು ತಟ್ಟೆಗೆ ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಮೊಸರು ಹಾಕಿ ಕೊಟ್ಬಿಟ್ರಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಎಸ್ಪೆಷಲಿ ಕೆನೆ ಮೊಸರು ಹಾಕಿ ಕೊಟ್ಬಿಟ್ರಂತೂ. ಬಾಕ್ಸಿಗೂ ಅಷ್ಟೇ ಸ್ವಲ್ಪ ಪಲ್ಯ ಮೊಸರು ಹಾಕಿ ಕಲಿಸ್ಬಿಟ್ಟು ಈ ರೀತಿ ನಾವೇ ಕೈಯಲ್ಲಿ ಕಲಿಸ್ಬಿಟ್ಟು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಈ ಕ್ಯಾರೆಟ್ ಮೆಂತ್ಯ ಸೊಪ್ಪಿನ ಪಲ್ಯನ ಮಕ್ಳಿಗೆ ಮಾಡಿಕೊಡಿ. ನೀವು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆ್ಯಂಡ್ ಈಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮಗೆ ಗೊತ್ತು ಮೆಂತ್ಯ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು, ಕ್ಯಾರೆಟು ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಮೊಸರೆಲ್ಲ ಹಾಕ್ಕೊಟ್ರೆ ಅವ್ರಿಗೊಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನನ್ನ ಮಗಂಗೆ ಹಾಕ್ಕೊಟ್ಟೆ, ಅವನೇ ತಿಂತಾ ಇದ್ದಾನೆ. ಅವನಿಗೆ ಈ ಪಲ್ಯ ಮಾಡಿದ್ರೆ ತುಂಬ ಇಷ್ಟ. ಹಾಗಾಗಿ ರೊಟ್ಟಿನ ತುಂಬ ಇಷ್ಟಪಟ್ಟು ತಿಂತಾನೆ. ನೀವು ಈ ಮಕ್ಕಳಿಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ.